ಆದ್ಮೇಲೆ ಇವತ್ತು ನಾವು ಕೇತುಪುರ ತೋಟದಲ್ಲಿದ್ದೀವಿ. ಇಲ್ಲಿ ಸ್ವಲ್ಪ ಶಾಂಪಲ್ಗೆ ನಾವು ಅರಿಶಿಣವನ್ನು ಹಾಕ್ತಾಯಿದ್ದೀವಿ. ಈ ರೀತಿ ಸಾಲು ಮಾಡಿಕೊಂಡು ಈ ರೀತಿ ಅರಿಶಿಣವನ್ನು ಹಾಕಿ ಅದ್ರ ಮೇಲೆ ನಾವು ವರ್ಮಿಂಗ್ ಕಾಂಪೋಸ್ಟನ್ನು ಹಾಕಬೇಕು. ಇದರ ಗೊಬ್ಬರ ಈ ರೀತಿ ನಾವು ಸಾಲು ಹಾಕ್ಕೊಂಡು ಈ ರೀತಿ ಅದ್ರ ಮೇಲ್ಗಡೆ ಈಗ ವರ್ಮಿಂಗ್ ಕಾಂಪೋಸ್ಟನ್ನು ಹಾಕಿ ಅದ್ರ ಮೇಲೆ ನಾವು ಮಣ್ಣು ಮುಚ್ಚಿಬಿಟ್ಟು ಇದ್ರ ಮೇಲೆ ಸ್ವಲ್ಪ ಉರುಳಿ ಹಾಕಿ ಬಿಟ್ಬಿಟ್ರೆ 40 ದಿನದಲ್ಲಿ ಅದೆಲ್ಲ ಮೊಳಕೆ ಬರೋಕ್ಕೆ ಶುರು ಆಗ್ತದೆ. ಆವಾಗ ನಾವು ಅದಕ್ಕೆ ಬೇರೆ ಉರುಳಿಯನ್ನು ತೆಗೆದಾದ್ಮೇಲೆ ನಾವು ಅದು ಎಲ್ಲ ಮೊಳಕೆ ಬರೋಕ್ಕೆ ಶುರು ಆದಾಗ ಉರುಳಿಯನ್ನು 40 ದಿನದಲ್ಲಿ ತೆಗೆದಾಕ್ಬೋದು. ಈ ರೀತಿ ನಾವು ಇನ್ನೊಂದು ಸ್ವಲ್ಪ ಶಾಂಪಲ್ಗೆ ಅಂತ ಹಾಕೊಳ್ತಾ ಇದ್ದೀವಿ, ಮನೆ ಖರ್ಚಿಗೆ ಆಗ್ತದೆ ಅಂತ. ಈ ರೀತಿ ನಾವು ವರ್ಮಿಂಗ್ ಕಾಂಪೋಸ್ಟ್ ಹಾಕಿದ್ಮೇಲೆ ಆ ವರ್ಮಿಂಗ್ ಕಾಂಪೋಸ್ಟು ಬಿಸಿಲಿಗೆ ಮೇಲ್ಗಡೆ ಬೀಳಬಾರ್ದು ಅಂತೇಳಿ ಅದ್ರ ಮೇಲೆ ನಾವು ಈ ರೀತಿ ಮಣ್ಣನ್ನು ಹಾಕಬೇಕು. ಉದರಕಾಲ ಮಟ್ಟಿಗೆಲ್ಲ ಮಣ್ಣನ್ನು ಹಾಗೆ ಮಣ್ಣನ್ನು ನಿಧಾನದಲ್ಲಿ ಸ್ವಲ್ಪ ಮಣ್ಣನ್ನು ನಾವು ಹಾಕ್ಕೊಂಡು ಹೋಗಬೇಕು. ಆಗ ಅದು ವರ್ಮಿಂಗ್ ಕಾಂಪೋಸ್ಟು ಬಿಸಿಲಿಗೆ ಬೀಳೋದಿಲ್ಲ, ಆಮೇಲೆ ಅದರಿಂದ ಯಾವುದೇ ಗೊಬ್ಬರಕ್ಕೆ ಹಾನಿ ಆಗೋದಿಲ್ಲ. ಆ ರೀತಿ ನಾವು ಬೆಡ್ಡನ್ನು ಬೇಸಿಗೆಗಾಲ ಆಗಿದ್ದರಿಂದ ಈಗ ನಾವು ನೋಡಿ ಆ ರೀತಿ ನೀರು ನಾವು ಡ್ರಿಪ್ ಕೊಟ್ಟರೆ ಈ ರೀತಿ ನಾವು ಮೈಕ್ರೋನ ಹಾಕ್ಬೇಕಾದ್ರೆ ಯಾವಾಗಲೂ ತಿಳ್ಕೊಳ್ಳಿ, ಸ್ವಲ್ಪ ದಪ್ಪ ಮೈಕ್ರೋ ಕೊಟ್ಟರೆ ಈ ರೀತಿ ಜಾಸ್ತಿ ನೀರು ಬಿಡ್ತದೆ. ಅದಕ್ಕೆ ನಾವು 1.2 ಮೈಕ್ರೋ ಹಾಕಬೇಕು. 1.5 ಹಾಕಿದ್ರೆ ಸ್ವಲ್ಪ ಅದಕ್ಕೆ ಸ್ಟ್ರಾಂಗ್ ಆಗಿಬಿಡ್ತದೆ. ಹಾಗೆ ಇಲ್ಲಿ ನಾವು ಕೇತುಪುರ ತೋಟದ ಎಂಟ್ರೆನ್ಸ್ ಇದು. ಎಂಟ್ರೆನ್ಸ್ ಭಾಗದಲ್ಲಿ ಇವಾಗ ಇಲ್ಲಿ ಕಾಡು ಬಸಳೆ ಗಿಡವನ್ನು ಅಲ್ಲಿ ನಾವು ಹಾಕ್ಕೊಂಡಿದ್ದೀವಿ. ಕಾಡು ಬಸಳೆ ಹತ್ತಿರದಲ್ಲಿ ಇದ್ದಷ್ಟು ಒಳ್ಳೆಯದು, ಅದು ಯಾವಾಗಾದ್ರೂ ನಾವು ಮೆಡಿಸಿನಿಗೆ ಬಳಸ್ಬೋದು. ಈ ರೀತಿ ಇಲ್ಲೆಲ್ಲ ಚಟ್ಟೋಪ ಚೆನ್ನಾಗಿ ಬಂದಿದೆ. ಹಾಗೆ ಈ ಸಾಲಲ್ಲಿ ನಾವು ಇಲ್ಲಿ ಬಿಸಿಲು ಪೂರ್ವದ ಕಡೆಯಿಂದ ಬಿಸಿಲು ಬೀಳುತ್ತೆ ಅಂತೇಳಿ ನಾವು 2 SBA ಮಧ್ಯದಲ್ಲಿ ಒಂದೊಂದು ಪಪ್ಪಾಯ, ಆಮೇಲೆ ಅದರ ಮಧ್ಯದಲ್ಲಿ ಒಂದು ಕರಿಬೇವು, ಆಮೇಲೆ ಒಂದು ಪಪ್ಪಾಯ ಒಂದು ಕರಿಬೇವು. ಪೂರ್ವದ ಕಡೆಯಿಂದ ನಮ್ಮ ತೋಟಕ್ಕೆ ಚೆನ್ನಾಗಿ ಬಿಸಿಲು ಬೀಳೋದ್ರಿಂದ ಪಪ್ಪಾಯಕ್ಕೆ ಮತ್ತು ಕರಿಬೇವಿಗೆ ಯಾವಾಗಲೂ ಬಿಸಿಲು ಚೆನ್ನಾಗಿ ಬೀಳಬೇಕು, ಅದಕ್ಕೆ ಇಲ್ಲಿ ಹಾಕ್ಕೊಂಡಿದ್ದೀವಿ. ಅದೇ ರೀತಿ ಇಲ್ಲಿ 15 ಅಡಿಗೆ ಒಂದು ತೆಂಗಿನ ಗಿಡ ನಾವು ಇಲ್ಲಿ ಬಾರ್ಡ್ರಲ್ಲಿ ಹಾಕಿರೋದ್ರಿಂದ 2 ತೆಂಗಿನ ಗಿಡದ ಮಧ್ಯದಲ್ಲಿ ಒಂದು ಮಾವು ಮತ್ತು ಒಂದರಲ್ಲಿ ನಾವು ಯಾವ ಗಿಡಪ್ಪ ಅದು, ಕಾಡು ಬಾದಾಮಿ. ಇಲ್ಲಿ ನೋಡಿ, ಇಲ್ಲಿ 2 ತೆಂಗಿನ ಗಿಡದ ಮಧ್ಯದಲ್ಲಿ ಬಾರ್ಡ್ರಲ್ಲಿ 2 ತೆಂಗಿನ ಗಿಡದ ಮಧ್ಯದಲ್ಲಿ ಒಂದು ಮಾವನ್ನು ಹಾಕಿದ್ದೇವೆ, ಒಂದು ಮಾವು, ಮತ್ತು 2 ಈ ತೆಂಗಿನ ಗಿಡದ ಮಧ್ಯದಲ್ಲಿ ಒಂದು ಕಾಡು ಬಾದಾಮಿ, ಇದು ಕಾಡು ಬಾದಾಮಿ. ಆಮೇಲೆ ಇಲ್ಲಿ 2 ತೆಂಗಿನ ಗಿಡದ ಮಧ್ಯದಲ್ಲಿ ಒಂದು ಹಲಸು, ಆಮೇಲೆ ಇಲ್ಲಿ 2 ತೆಂಗಿನ ಗಿಡದ ಮಧ್ಯದಲ್ಲಿ ಒಂದು ನೇರಳೆ. ಇದೇ ರೀತಿ ಪ್ರತಿ ಮುಂದೆ ಅದು ರಿಪೀಟ್ ಆಗ್ತಾ ಹೋಗ್ತದೆ. ಮಾವು, ಕಾಡು ಬಾದಾಮಿ, ಹಲಸು, ನೇರಳೆ, ಹೀಗೆ ಫುಲ್ ರೌಂಡಲ್ಲಿ ಅದು ಕವರ್ ಆಗ್ತಾ ಬರ್ತದೆ. ಅದನ್ನು ಹೀಗೆ ಮಾಡ್ಕೊಂಡಿದ್ದೀವಿ. ಇಲ್ಲೆಲ್ಲ ಕೆಲವು ಲೆಮನ್ ಗ್ರಾಸ್, ಇಲ್ಲೆಲ್ಲ ನರಳಿ ಬಿಸಿಲಿಗೆ ಇದು ಮೊದಲು ಹಾಕಿದ್ದು ಲೆಮನ್ ಗ್ರಾಸ, ಅದು ಲೆಮನ್ ಗ್ರಾಸನ್ನು ಇಲ್ಲಿ ಈ ಥರ ಹಾಕಿದ್ದೀವಿ. ಇಲ್ಲೆಲ್ಲ ಈಗ ಉರುಳಿ ಜೊತೆಗೆ ಹಾಕುವಾಗ ಬೇರೆ ಬೇರೆ ಸೊಪ್ಪೆಲ್ಲ ಬರ್ತದೆ. ನೀವು ಆ ಸೊಪ್ಪನ್ನೆಲ್ಲ ಮಧ್ಯದಲ್ಲಿ ನಿಮಗೆ ಬೇಕಾದಾಗೆ ಎಲ್ಲ ಬಳಸ್ಕೊಳ್ಬೋದು. ಹೀಗೆ ಇಲ್ಲಿ ಇದೆಲ್ಲ ಉರುಳಿ ಜೊತೆಗೆ ನಾವು ಹಾಕಿದಂಥ ನವಧಾನ್ಯಗಳಲ್ಲಿ ಸೆಣಬು ಭಾಳ ಚೆನ್ನಾಗಿ ಬಂದಿದೆ. ಈ ಕಡ್ಡಿಯನ್ನು ಇಲ್ಲಿ ಕಟ್ಟಿದ್ದೇವೆ. ಇದು ಇನ್ನೂ ಒಂದು 15 ದಿನ 20 ದಿನ ಅದು ಆಗಿರಬೇಕು. ಆಮೇಲೆ ಅದಕ್ಕೇನು ತೊಂದರೆ ಏನಿಲ್ಲ. ಇದೆಲ್ಲ ಲೈನಲ್ಲಿ ಇರೋದ್ರಿಂದ ಇದಕ್ಕೆ ನಾವು ಮೈಕ್ರೋ ಹಾಕಬೇಕಂತೇನಿಲ್ಲ. ಈ ರೀತಿ ನಾವು ಜಮೀನಿಗೆ ರೌಂಡ್ ಅಪ್ ಹೊಡೆಯೋಣ ಇದೆ ನೋಡಿ. ಇದೆಲ್ಲ ನಾವು ಕೀರೆ, ಮುಳ್ಳುಕೀರೆ, ಸೊಪ್ಪು ಕೀರೆ ಅಂತೆಲ್ಲ ಬರ್ತಲ್ಲ, ಈ ಗಿಡಗಳನ್ನೆಲ್ಲ ನಾವು ಅಡುಗೆಯಲ್ಲಿ ನಮ್ಮ ದಿನನಿತ್ಯ ನಾವು ಇದರಲ್ಲಿ ಬಳಸ್ಕೊಳ್ಬೋದು. ನೀವು ಒಂದು ಜಮೀನಿಂದ ಒಂದು ರೌಂಡ್ ಬಂದರೆ ಯಾವಾಗಲೂ ನಿಮಗೆ ಒಂದು ಹಿಡಿ ಸೊಪ್ಪು, ತರಕಾರಿ ಏನಾದರೂ ಒಂದು ಸಿಕ್ಕಲೇಬೇಕು. ಇಲ್ಲೂ ಕೂಡ ಅಷ್ಟೇ, ಇಲ್ಲಿ ಬಿಸಿಲು ಚೆನ್ನಾಗಿ ಬೀಳ್ತದೆ ಅಂದ್ಬಿಟ್ಟು ನಾವು ಇಲ್ಲೆಲ್ಲ ಬಾರ್ಡ್ರಲ್ಲಿ ಪಪ್ಪಾಯ ಮತ್ತು ಕರಿಬೇವನ್ನು ಇಲ್ಲಿ ಹಾಕ್ಕೊಂಡಿದ್ದೇವೆ. ಇದೇ ರೀತಿ ಬೌಂಡ್ರಿಲಿ ಫುಲ್ಲು ಸುತ್ತ ನಮಗೆ ಪಪ್ಪಾಯ ಗಿಡ ಬರುತ್ತೆ. ಇಲ್ಲೆಲ್ಲ ಲಾವಂಚ, ಇದ್ರ ಪಾಡಿಗೆ ಲಾವಂಚ ಬರ್ತಾ ಇದೆ. ಈಗ ಇಲ್ಲಿ ಅಗಸೆ, ಗ್ಲಿಸಿಡಿಯಾ, ನುಗ್ಗೆ ಅದು ಚೆನ್ನಾಗಿ ಬರ್ತಾ ಇದೆ. ಅಡಿಕೆ ಗಿಡ ಸ್ವಲ್ಪ ಬಿಸಿಲಿಗೆ ಸ್ವಲ್ಪ ಮಬ್ಬಾಗುತ್ತೆ, ಆಮೇಲೆ ಕ್ರಮೇಣ ಅದೊಂದು ಪಿಕಪ್ ಬರುತ್ತೆ. ಅಲ್ಲಿವರೆಗೂ ನಾವೊಂದು ಸ್ವಲ್ಪ ಅದನ್ನು ನೋಡಿಕೊಂಡು ಕಾಯಬೇಕಷ್ಟೆ. ಹಾಗೆ ಇಲ್ಲಿ ಕೆಲವೊಮ್ಮೆ ಕರೆಂಟಿದು ಸಮಸ್ಯೆ ಎಲ್ಲ ಕಡೆಯೂ ಅಷ್ಟೇ. ಬೇಸಿಗೆಯಲ್ಲಿ ಎಲ್ಲ ಕಡೆಯೂ ಕರೆಂಟಿಗೆ ಭಾಳ ಸಮಸ್ಯೆ ಆಗ್ತಾಯಿದೆ. ಆಗ ದೂರದಲ್ಲಿ ಒಂದು ಕರೆಂಟ್ ಕಂಬದಲ್ಲಿ ಲೈಟನ್ನು ಹಾಕ್ಕೊಂಡು ಇಟ್ಕೊಂಡಿರಬೇಕು. ಕರೆಂಟ್ ಯಾವಾಗ ಬರ್ತದೆ ಆವಾಗ ನೋಡ್ಕೊಂಡು ಹೋಗ್ಬಿಟ್ಟು ನಾವು ಮೋಟ್ರ್ ಆಫ್ ಆ್ಯಂಡ್ ಆನ್ ಮಾಡಬೇಕು. ಹಾಗೆ
ಕರೆಂಟಿನ ಸಮಸ್ಯೆ ಇರುವಾಗ ನೀವು ಬೇಸಿಗೆಯಲ್ಲಿ ಹುಷಾರಾಗಿ ಗಿಡಗಳಿಗೆ ನೋಡಿಕೊಂಡು ನೀರನ್ನು ಹಾಕಬೇಕು. ಹೀಗೆ ಕೆಲಸದವ್ರು ಏನು ಮಾಡ್ತಾರೆ ಅಂದರೆ ಕೆಲಸ ಮಾಡೋಂಥ ಸಮಯದಲ್ಲಿ ಎಲ್ಲ ಸಾಮಾನು ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ಬಿಟ್ಬಿಡ್ತಾರೆ. ಅವನ್ನೆಲ್ಲ ನಾವು ತೆಗೆದಿಡಬೇಕು. ಯಾಕೆಂತೇಳಿದ್ರೆ ಈಗ ನಮ್ಮ ಕೆಲಸನೇ ಅದು. ಏನು ಕೆಲಸ ಮಾಡೋರಿಗೆ ಅದು ಯಾರೋ ಒಬ್ಬ ಹೇಳ್ತಾನೆ, ನಮ್ಮ ದೇಶದಲ್ಲಿ 3 ದೊಡ್ಡ ಸಮಸ್ಯೆ. ಏನು ದೊಡ್ಡ ಸಮಸ್ಯೆ? ಜನರ ಹತ್ರ ಕೆಲಸ ಇಲ್ಲ, ಜನರಿಗೆ ಮಾಡೋಕ್ಕೆ ಕೆಲಸ ಇಲ್ಲ, ಯಾವುದೇ ಉದ್ಯೋಗ ಸಿಗ್ತಾ ಇಲ್ಲ. 2ನೇದು ಕೆಲಸಕ್ಕೆ ಕರೆದ್ರೆ ಜನ ಬರ್ತಾ ಇಲ್ಲ. 3ನೇದು ಕೆಲಸಕ್ಕಿಂತ ನೇಮಕ ಮಾಡಿದ್ರು ಕೆಲಸ ಮಾಡ್ತಾ ಇಲ್ಲ. ಈ ಸಮಸ್ಯೆಯಲ್ಲಿ ನಮ್ಮ ಭಾರತ ದೇಶ ಇವತ್ತು ನರಳ್ತಾ ಇದೆ. ಈಗೆಲ್ಲರೂ ಏನೇನೋ ಬಂತು, ಆ ಉದ್ಯೋಗ ಬಿದ್ದೋಯ್ತು, ಈಗ ಉದ್ಯೋಗ ಬಿದ್ದೋಯ್ತು, ಏನಪ್ಪ ಅದು AI ಬಂತು, ಸಾಫ್ಟ್ವೇರ್ ಬಿದ್ದೋಯ್ತು ಅದಂತ ಹೇಳ್ತಾರೆ. ಕೊನೆಗೆ ನೋಡಿ ಎಲ್ಲ ಬಿದ್ದೋದ್ರೂ ಕೃಷಿ ಒಂದೇ ಉಳಿಯೋದು. ಇನ್ನು ಮುಂದೆ ನಿಮ್ಮ ಶೇರ್ ಮಾರ್ಕೆಟಲ್ಲಿ ನಿಮ್ಮ ಮನೇಲಿ ಚಿನ್ನ, ಬೆಳ್ಳಿ, ವಜ್ರ, ಮನೆ, ಬಂಗ್ಲೆ ಎಲ್ಲ ಇರ್ಬೋದು. ಆದರೆ ತಿನ್ನೋಂಥ ಅನ್ನಕ್ಕೆ ಕೃಷಿ ಎಲ್ಲರೂ ಮಾಡಲೇಬೇಕು. ಎಲ್ಲ ಉದ್ಯೋಗ ಬಿದ್ದೋದ್ರೂ ಕೃಷಿ ಒಂದು ಮಾತ್ರ ಯಾವಾಗಲೂ ಪರ್ಮನೆಂಟಾಗಿ ಉಳಿಯೋದೇ ಕೃಷಿ. ಅದಕ್ಕೆ ಹೇಳ್ತಾರೆ ಫಾಸ್ಟ್ ಅಗ್ರಿಕಲ್ಚರ್, ಪ್ರೆಸೆಂಟ್ ಅಗ್ರಿಕಲ್ಚರ್, ಫ್ಯೂಚರ್ ಅಗ್ರಿಕಲ್ಚರ್ ಅಂತೇಳಿ. ಯಾವ ಸಮಯದಲ್ಲೂ ಕೃಷಿ ನಿಲ್ಲಬಾರ್ದು, ನಿಲ್ಲೋದಿಲ್ಲ. ಅದರಿಂದ ಯಾರು ಮುಂದಿನ ದೇಶದಲ್ಲಿ ಯಾರು ದೊಡ್ಡ ಶ್ರೀಮಂತರು ಅಂತ ಹೇಳಿದ್ರೆ ಯಾರ ಹತ್ರ ಕೃಷಿ ಜಮೀನು ಇದೆಯೋ ಅವರೇ ಶ್ರೀಮಂತರು. ಅದರಿಂದ ನಿಮ್ಮ ಕೃಷಿ ಜಮೀನನ್ನು ಯಾವುದೇ ಕಾರಣಕ್ಕೂ ಕಳ್ಕೊಬೇಡಿ. ಆಮೇಲೆ ಸರ್ಕಾರಗಳು ನಾವು ಆ ಟೌನ್ಶಿಪ್ ಮಾಡ್ತೀವಿ, ಸಿಟಿ ಡೆವಲಪ್ ಮಾಡ್ತೀವಿ, ಕೈಗಾರಿಕೆ ಡೆವಲಪ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ರೈತರ ಜಮೀನೆಲ್ಲ ಆಕ್ಯುಪೈ ಮಾಡ್ಕೊಳ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಜಮೀನನ್ನು ಯಾರೂ ಬಿಟ್ಕೊಡ್ಬೇಡಿ. ಅದು ಯಾವುದೇ ದೊಡ್ಡ ಸರ್ಕಾರ ಇರಲಿ, ಯಾವುದೇ ಬಲಿಷ್ಠವಾದ ಸರ್ಕಾರ ಇರಲಿ, ಏನೇ ಇರಲಿ, ನಿಮ್ಮ ಕೃಷಿ ಭೂಮಿಯನ್ನು ನೀವು ಕಳ್ಕೊಳ್ಬೇಡಿ. ರೈತರು ಹೋರಾಟ ಮಾಡಬೇಕು, ಗಟ್ಟಿಯಾಗಿ ನಿಲ್ಲಬೇಕು. ಎಲ್ಲರೂ ಸಂಘಟನೆ ಮಾಡಿ ಹೋರಾಟ ಮಾಡಿದ್ರೆ ಮಾತ್ರ ಇವತ್ತು ರೈತರಿಗೆ ಉಳಿಗಾಲ. ಯಾವುದೇ ರಾಜಕಾರಣಿಗಳಾಗಲಿ ಯಾರೇ ಆಗಲಿ ನಿಮ್ಮ ಬೆಂಬಲಕ್ಕಿದ್ದಾರೆ, ನಿಮ್ಮ ಉದ್ಧಾರಕ್ಕಿದ್ದಾರೆ ಅನ್ನೋದೆಲ್ಲ ತಪ್ಪು. ಅದರಿಂದ ಅವರನ್ನು ಹೊರತುಪಡಿಸಿ ಅರಣ್ಯ ಉಳಿಸಿ. ಇವಾಗ ನೋಡಿ, ಕೇಂದ್ರ ಸರ್ಕಾರ ಅರಣ್ಯಗಳನ್ನು ರೈಲ್ವೆನೂ ಖಾಸಗಿ ಮಾಡಾಯಿತು, LICನೂ ಖಾಸಗಿ ಮಾಡಾಯಿತು. ಯಾವನೊಬ್ಬ ಹೇಳ್ತಾನೆ ನೀವು ಕೃಷಿ ಬಗ್ಗೆ ಬಿಟ್ಟು ಬಾಕಿ ಎಲ್ಲ ಬೇರೆ ಮಾತಾಡಬೇಡಿ ಅಂತ ಮುಟ್ಟಾಳ್ರಿಗೆ ನಾನು ಏನು ಹೇಳೋದು? ನೋಡಿ, ಇವತ್ತು ನಾವು ಮನುಷ್ಯರಾಗಿ ನಾವು ಈ ಭೂಮಿ ಮೇಲೆ ಹುಟ್ಟಿ ಮನುಕುಲದ ಜೊತೆಲಿರುವಾಗ ಬರುವಂಥ ಸಮಸ್ಯೆಗಳನ್ನೇ ಎಲ್ಲವನ್ನ ಮಾತಾಡಬೇಕು. ಹರಿಕತೆ ದಾಸ ಬರೀ ಕತೆ ಹೇಳು ಅಂದರೆ ಕತೆ ನಡೆಯಲ್ಲ. ಮಧ್ಯದಲ್ಲಿ ಕತೆಗಳು ಹೇಳೋ ಥರದಲ್ಲಿ ನಾವು ನಮ್ಮ ಈ ಪ್ರಸ್ತುತ ಸಮಸ್ಯೆಗಳ ಬಗ್ಗೆ ನಾವು ಮಾತಾಡಲೇಬೇಕು, ಅದನ್ನು ತಿಳಿಸಲೇಬೇಕು. ಇಲ್ಲದಿದ್ದರೆ ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ರೆ ಯಾರು ಈ ದೇಶದಲ್ಲಿ ತೊಂದರೆ ಕೊಡೋರಿಗಿಂತ ಆ ತೊಂದರೆ ಕೊಡೋದನ್ನ ಪ್ರಶ್ನೆ ಮಾಡದೇ ಇರೋರಿಂದನೇ ದೇಶ ಹಾಳಾಗಿರೋದು. ತೊಂದರೆ ಕೊಡೋರಿಂದ ದೇಶ ಹಾಳಾಗಿರೋದಕ್ಕಿಂತ ಜಾಸ್ತಿ ತೊಂದರೆ ಆಗೋದನ್ನ ಸಹಿಸ್ಕೊಂಡು ಮೌನವಾಗಿರೋದ್ರಿಂದನೇ ದೇಶಕ್ಕೆ ಅನಾಹುತ ಜಾಸ್ತಿ ಆಗಿರೋದು. ಅದರಿಂದ ಎಲ್ಲರೂ ಪ್ರಶ್ನೆ ಮಾಡಿ, ಎಲ್ಲರೂ ಕೇಳಿ. ಇವತ್ತು ಪರಿಸರ ಉಳಿಬೇಕು. ಕೇಂದ್ರ ಸರ್ಕಾರ ಎಲ್ಲ ಭಾಗವನ್ನು ಮಾರಾಯಿತು, ಇವಾಗ ಅರಣ್ಯವನ್ನು ಮಾರಕ್ಕೆ ನಿಂತಿದೆ. ಮೊನ್ನೆ ಅದ್ರ ಬಗ್ಗೆ ಬಂಡೀಪುರದಲ್ಲಿ ಮಹದೇಶ್ವರನ ಬೆಟ್ಟದಲ್ಲಿ ಅದ್ರ ಬಗ್ಗೆ ಹೊನ್ನೂರು ಪ್ರಕಾಶ್ ಅವರು ಕೇಳುವಾಗ ಅವ್ರನ್ನ ಬಂಧಿಸಿ 1-2 ಗಂಟೆ 3 ಗಂಟೆ ನಾಟಕ ಆಡಿ ಕೊನೆಗೆ ಬಿಟ್ಟು ಕಳಿಸಿದ್ದಾರೆ. ಹೋಗಲಿ, ಅದೇನಾದರೂ ಇರಲಿ. ಹೋರಾಟ ರೈತರು ಹೋರಾಡಲೇಬೇಕು. ಯಾಕೆಂತಂದರೆ ಅರಣ್ಯ, ಪರಿಸರ, ನದಿಗಳು ಉಳಿದ್ರೆ ಮಾತ್ರ. ಇವತ್ತು ಯಾವನೊಬ್ಬ ಸಚಿವ ಒಂದು ಬರ್ತ್ಡೇಗೆ ಒಂದು ದೊಡ್ಡದಾಗಿ ಇಡೀ ಪೇಪರ್ಲೆಲ್ಲ ಅಡ್ವರ್ಟೈಸ್ಮೆಂಟ್ ಹಾಕ್ಕೊಂಡಿದ್ದಾನೆ. ಅದ್ರ ಬದಲು ನಿನ್ನನ್ನು ಆಯ್ಕೆ ಮಾಡಿದ ಜನರಿಗೆ ಕಷ್ಟ ಸುಖಕ್ಕೆ ಸ್ಪಂದಿಸಿದ್ರೆ ಅದೇ ಒಂದು ದೊಡ್ಡ ಸೇವೆ. ಅದು ಬಿಟ್ಬಿಟ್ಟು ಕೇವಲ ಪತ್ರಿಕೆ ಜಾಹೀರಾತಿನಲ್ಲಿ ಆಮೇಲೆ ಪೋಸ್ಟರ್ಗಳನ್ನ, ಬ್ಯಾನರ್ಗಳನ್ನ ರಸ್ತೆ ಸೈಡಲ್ಲಿ ಅಂಟಿಸ್ಕೊಂಡ್ರೆ MLAಗಳು, ಮಿನಿಸ್ಟ್ರುಗಳು ನೀವು ಉದ್ಧಾರ ಆಗಲ್ಲ. ಅದು ಜನರಿಗೆ ಬೇಕಾಗಿರೋ ಕೆಲಸನೂ ಅಲ್ಲ. ನೀವು ಮಾಡಬೇಕಾಗಿರೋದೇನು? ಪರಿಸರ, ಭಾಷೆ, ನೆಲ, ಜಲ ಇದ್ರ ಬಗ್ಗೆ ಹೋರಾಡಬೇಕು. ಆ ನೆಲ ಜಲ ಬಗ್ಗೆ ಹೋರಾಡೋ ಸಂಘ ಸಂಸ್ಥೆಗಳನ್ನು ಇವಾಗೆಲ್ಲ ಮಾರಾಟ ಆಗಿಬಿಟ್ಟಿದ್ದಾರೆ. ಇವತ್ತು ಏನಾದರೂ ನಮ್ಮ ದೇಶದಲ್ಲಿ ಹೋರಾಟ ಅನ್ನೋದೊಂದು ಉಳಿದಿದೆ ಅಂದರೆ ಅದು ಕೇವಲ ರೈತ ಸಂಘದಿಂದ ಮಾತ್ರ ಸಾಧ್ಯ. ಅದೇ ರೀತಿ KRS ಪಕ್ಷದವ್ರನ್ನೂ ಸಮೇತ ನೀವು ಬೆಂಬಲಿಸಲೇಬೇಕು. ಯಾಕೆಂದರೆ ಅವ್ರು ಇವಾಗ ಹೋರಾಡ್ತಾ ಇದ್ದಾರೆ, ಅವ್ರಿಗೆ ನೀವು ಬೆಂಬಲ ಕೊಡಬೇಕು. ಆಮೇಲೆ ನಮ್ಮ ವಿಜಯಲಕ್ಷ್ಮಿ ಶಿಬರೂರು ಅವರು ಕೂಡ ಅಷ್ಟೇ ಈ ಭ್ರಷ್ಟಾಚಾರ, ಅನ್ಯಾಯ, ಕಲಬೆರಕೆ ಇದ್ರ ಬಗ್ಗೆನೂ ಹೋರಾಡ್ತಾ ಇದ್ದಾರೆ. ಇಂಥವ್ರನ್ನೆಲ್ಲ ನೀವು ಗುರುತಿಸಿ ಸಪೋರ್ಟ್ ಮಾಡದೇ ಇದ್ದರೆ ಮುಂದಿನ ದಿನಗಳಲ್ಲಿ ನಮ್ಮ ಭೂಮಿ ಮೇಲೆ ನಾವು ಬದುಕೋದು ಭಾಳ ಕಷ್ಟ ಆಗ್ತದೆ. ಈಗಾಗಲೇ ನೀರೆಲ್ಲ ಕೆಟ್ಟೋಗಿದೆ. ಫ್ಯಾಕ್ಟ್ರಿಗಳ ನೀರೆಲ್ಲ ಬಂದು ಇವತ್ತು ನದಿ ಸೇರ್ತಾ ಇದೆ. ಕೈಗಾರಿಕೆಯಿಂದ ಮಾಡ್ತಾ ಇರೋ ನೀರೆಲ್ಲ ಬಂದು ನದಿ ಸೇರ್ತಾ ಇದೆ. ಆಮೇಲೆ ಕೆಲವು ಎಲ್ಲ ಡ್ರೈನೇಜ್ ನೀರು ಸಮೇತ ನದಿಗೆ ಸೇರಿಸಿ ನದಿನೆಲ್ಲ ಕೆಡಿಸೋಕ್ಕೆ ಎಲ್ಲರೂ ಮುಂದೆ ನಿಂತಿದ್ದಾರೆ, ಕೆಡಿಸ್ಬಿಟ್ಟಿದ್ದಾರೆ. ಅದು ಏಕೆ ಉದ್ದೇಶ ಅಂತ ಹೇಳಿದ್ರೆ ಕುಡಿಯೋ ನೀರು ಇವ್ರ ಕೈಗೆ ಹೋಗಬೇಕು. ಕುಡಿಯೋ ನೀರನ್ನೆಲ್ಲ ಇವರು ಮಾರಾಟಕ್ಕೆ ಇಟ್ಟಿದ್ದಾರೆ. ಪರಿಸರ, ಪ್ರಕೃತಿಯ ಬಗ್ಗೆ ನೀವು ಏನಾದರೂ ಗಮನಿಸದೇ ಇದ್ದರೆ ಮುಂದಿನ ಜೀವನದಲ್ಲಿ ನೀವು ಭಾಳ ಕಷ್ಟವನ್ನು ಎದುರಿಸ್ಬೇಕಾಗ್ತದೆ. ಅದರಿಂದ ನಾನು ಹೇಳ್ತೇನೆ,
ಪರಿಸರ ಪ್ರಕೃತಿಗೆ ಯಾರಾದರೂ ವಿರುದ್ಧವಾಗಿ ಕೆಲಸ ಮಾಡ್ತಾಯಿದ್ರೆ ಅದನ್ನು ಖಂಡಿತ ನೀವು ವಿರೋಧಿಸಿ. ಎಲ್ಲರೂ ಕೃಷಿಗೆ ಬನ್ನಿ. ಇತ್ತೀಚಿನ ದಿನಗಳಲ್ಲಂತೂ ತುಂಬ ಜನ ಹೊಸ ಕೃಷಿ ಬರ್ತಾಯಿದ್ದಾರೆ. ಆದರೆ ರೈತರು ನಿಮ್ಮ ಇರೋ ಭೂಮಿಯನ್ನು ಕಳ್ಕೊಬೇಡಿ. ಎಲ್ಲ ಉದ್ಯೋಗ, ಏನೇ ಉದ್ಯೋಗ ನೀವು ಮಾಡ್ತಾಯಿದ್ರು ನೀವೆಲ್ಲರೂ 1 ಎಕರೆ 2 ಎಕರೆ 3 ಎಕರೆ ಜಮೀನು ತಗೊಂಡು ಕೃಷಿಗೆ ಬನ್ನಿ. ಅದರಿಂದ ಮಾತ್ರ ನಿಮಗೆ ಉಳಿಗಾಲ. ಇನ್ನು ಮುಂದೆ ನಿಮಗೆ ಜಮೀನು ಸಿಕ್ಕೋದು ಭಾಳ ಕಷ್ಟ ಆಗಿಬಿಡ್ತದೆ. ಹಾಗೆ ಇಲ್ಲೂ ಕೂಡ ಅಷ್ಟೇ, ತೆಂಗಿನ ಗಿಡದ ಮಧ್ಯದಲ್ಲಿ ಈ ಥರ ಮಾವು ನೋಡಿ. ಮಾವು ಸೀಸನಲ್ಲೆಲ್ಲ ಇವಾಗ ಏನಾಗಿದೆ, ಎಲ್ಲ ಹೂವು ಬಂದಿದೆ ನೋಡಿ. ಚಿಕ್ಕ ಗಿಡದಲ್ಲೆಲ್ಲ ಹೂವು ಬಂದಿದೆ. ಈ ಹೂವು ಬಂದರೂ ನಾವು ಕಾಯಿ ಆಗಕ್ಕೆ ಬಿಡಬಾರ್ದು. ಸ್ವಲ್ಪ ಸಣ್ಣ ಮಿಡಿಲ್ ಇದ್ದಾಗಲೇ ಅದನ್ನು ನಾವೆಲ್ಲ ಕಿತ್ತು ಹಾಕ್ಬಿಡ್ಬೇಕು. ಹೀಗೆ ಈ ತೋಟದ್ದು, ಕೇತುಪುರ ತೋಟದ ಈಗ ಬಹುತೇಕ ಕೆಲಸ ಹಂತವಾಗಿ ನಾವು ಬಾಳೆ, ಹಲಸು, ಡ್ರ್ಯಾಗನ್ ಫ್ರೂಟು, ಆಮೇಲೆ ಬಟರ್ ಫ್ರೂಟು, ಸಪೋಟ, ರಾಮಫಲ, ಲಕ್ಷ್ಮಣ ಫಲ, ಹನುಮ ಫಲ, ಸೀತಾಫಲ, ಹೀಗೆ ಎಲ್ಲ ಥರದ ಗಿಡಗಳನ್ನು ಈಗ ನಾವು ಆಲ್ರೆಡಿ ಇಲ್ಲೆಲ್ಲ ಫಿಟ್ ಮಾಡಿ ಇಟ್ಟಿದ್ದೇವೆ. ಇನ್ನೊಂದು 15-20 ದಿವಸದಲ್ಲಿ ಇದೆಲ್ಲ ಕೆಲಸ ಕಂಪ್ಲೀಟು ಪೂರ್ಣ ಆಗ್ತದೆ. ಆಮೇಲೆ ನಾನು ನಿಮಗೊಂದು ತಿಂಗಳಾದಮೇಲೆ ಇಲ್ಲಿದೇನು ಹೇಗೆ ಡೆವಲಪ್ ಆಗಿದೆ ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಅಲ್ಲಿವರೆಗೆ ನಾವು ಹೊಸ ತೋಟದ ಬಗ್ಗೆ ಹೋಗುವ. ಇದೇನಾದರೂ ನಿಮಗೆ ಇಷ್ಟ ಆಯಿತು, ಚೆನ್ನಾಗಿದೆ ಅಂದರೆ ನೀವು ಸಂಬಂಧಪಟ್ಟವ್ರಿಗೆ ಇದನ್ನು ಶೇರ್ ಮಾಡಿ, ಲೈಕ್ ಮಾಡಿ, ಆಮೇಲೆ ನಿಮ್ಮ ಸ್ನೇಹಿತರಿಗೆ ಕಳಿಸ್ಕೊಡಿ. ಕೃಷಿ ಬಿಟ್ಟರೆ ಬೇರೆ ಯಾವ ಕೆಲಸವು ನಮಗೆ ಶಾಶ್ವತವಾಗಿ ಉಳಿಯೋದಿಲ್ಲ. ಏಕೆಂದರೆ ನೀವು ಎಷ್ಟೇ 4G 5G ಎಷ್ಟೇ ಮಾಡಿದ್ರು ಇಂಪಾರ್ಟೆಂಟ್ ಬೇಕಾಗಿರೋದು ಹೊಟ್ಟೆಗೆ ಗಂಜಿಗಾಗಿ ನಾವೆಲ್ಲರೂ ಕೃಷಿ ಮಾಡಲೇಬೇಕು. ಅದರಿಂದ ಕೃಷಿ ಭೂಮಿನ ಕಳ್ಕೊಬೇಡಿ. ಪ್ರತಿಯೊಬ್ಬರೂ ಕೂಡ ಪರಿಸರ ಪ್ರಕೃತಿಗೆ ಯಾರೇ ತೊಂದರೆ ಕೊಟ್ಟರು ಅದನ್ನು ಖಂಡಿಸಿ, ಇಲ್ಲ ಹೋರಾಟ ಮಾಡೋರಿಗೆ ಬೆಂಬಲ ಕೊಡಿ. ನಿಮಗೆಲ್ಲರೂ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಿಮ್ಮ ಪಾಸಿಟಿವ್ ತಮ್ಮಯ್ಯ.